ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ. ಈ ವಾರ ಬಹಳ ಮುಖ್ಯವಾದ ಸುದ್ದಿ ಇದೆ. ಏನೆಂದರೆ ಮಾಸ್ಕೋದಲ್ಲಿ ದೊಡ್ಡ ಮಟ್ಟಿಗೆ ಗುಂಡು ದಾಳಿ ನಡೆದಿದೆ. ಉಕ್ರೇನಿನ ಡ್ರೋನ್ ಮೂಲಕವಾಗಿ ನಡೆಸಿದ್ದಾರೆ. ಪಾಕಿಸ್ತಾನದಲ್ಲಿ ಒಂದು ಟ್ರೈನನ್ನೇ ಅಪಹರಿಸಿದ್ದಾರೆ. ಆನಂತರವಾಗಿ ನ್ಯೂಯಾರ್ಕ್ ಅಲ್ಲಿ ದೊಡ್ಡ ಮಟ್ಟಿಗೆ ಕಾಡ್ಗಿಚ್ಚು ಹೇಗೆ ಲಾಸ್ ಏಂಜಲ್ಸ್ ಅಲ್ಲಿ ಉಂಟಾಯಿತೋ ಅದೇ ರೀತಿ ಅಲ್ಲಿ ಸಂಭವಿಸಿದೆ. ಆನಂತರ ಬಹಳ ಮುಖ್ಯವಾಗಿ ಅಮೆರಿಕ ಆರ್ಥಿಕ ವ್ಯವಸ್ಥೆಯಲ್ಲಿ 1.75 ಟ್ರಿಲಿಯನ್ ಅಷ್ಟು ಸ್ಟಾಕ್ ಮಾರ್ಕೆಟ್ ಕುಸಿತ ಕಂಡಿದೆ. ಅಷ್ಟು ಮಾತ್ರವಲ್ಲದೆ ಎಲಾನ್ ಮಾಸ್ಕಿನ ಸೊತ್ತಿನಲ್ಲಿ 30% ಕಡಿಮೆಯಾಗುವಷ್ಟರ ಮಟ್ಟಿಗೆ, ಅಂದರೆ ಅವರಿಗೆ ಒಂದೊಂದು ನಿಮಿಷಕ್ಕೂ ಕೂಡ 1.3 ಮಿಲಿಯನ್ ಅಷ್ಟು ಹಣ ನಷ್ಟವಾಗುತ್ತಾ ಇದೆ. ಅವರ ಭವಿಷ್ಯವೇ ಪ್ರಶ್ನಾರ್ಥಕವಾಗಿದೆ ಎಂದು ಹೇಳುತ್ತಿದ್ದಾರೆ. ಇದನ್ನು ಮೀರಿ ಟ್ರಂಪ್ ಬಹಳ ಮುಖ್ಯವಾಗಿ ಎಮರ್ಜೆನ್ಸಿ ಎಂಬುದಾಗಿ, ನ್ಯಾಷನಲ್ ಎಮರ್ಜೆನ್ಸಿ ಆನ್ ಎಲೆಕ್ಟ್ರಿಸಿಟಿ ಎಂಬುದಾಗಿ ಅನೌನ್ಸ್ ಮಾಡಿದ್ದಾರೆ. ಇದರೊಂದಿಗೆ ಇನ್ನೊಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ, ಯಾವುದೇ ಸಮಯದಲ್ಲಾದರೂ ನ್ಯೂಕ್ಲಿಯರ್ ವಾರ್ ಸ್ಟಾರ್ಟ್ ಆಗಬಹುದು, ಅಂತಹ ಸಿಚುವೇಶನ್ ಅಲ್ಲಿ ನಾವು ಇದ್ದೇವೆಂದು. ಇದೆಲ್ಲ ಬಹಳ ಮುಖ್ಯವಾಗಿ ಕಳೆದ ವಾರದಲ್ಲಿ ನಡೆದಂತಹ ಸಂಭವ. ಇದನ್ನು ನಾವು ಯಾಕೆ ಇಷ್ಟು ರ್ಯಾಪಿಡ್ ಆಗಿ ಹೇಳುತ್ತಾ ಇದ್ದೇವೆ ಅಂದರೆ, ಇದರಲ್ಲಿ ನಮಗೆ ಬೇಕಾಗಿರುವುದು, ನಾನೀಗಾಗಲೇ ಹೇಳಿದ್ದೇನೆ, ನಮಗೆ ಸ್ಪಿರಿಚುವಲ್ ಆಗಿ ಬೈಬಲ್ಗೆ ಸಂಬಂಧಪಟ್ಟ ಮುಖ್ಯವಾದ ವಿಷಯಗಳಿದೆ. 2 ಮುಖ್ಯವಾದಂತಹ ವಿಷಯಗಳಿದೆ, ಅದನ್ನೇ ಇವತ್ತು ನೋಡಲಿದ್ದೇವೆ. ಬನ್ನಿ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ ಇಸ್ರಾಯೇಲ್ ಪ್ಯಾಲೆಸ್ತೀನ್ ಕಾನ್ಫ್ಲಿಕ್ಟ್. ಇದರಲ್ಲಿ ಏನು ಬಹಳ ಮುಖ್ಯ ಎಂದು ನೋಡುವುದಾದರೆ, ಇಸ್ರಾಯೇಲ್ ಓವರ್ಸೀಸ್ ಆಫೀಸ್ ಒಂದನ್ನು ಓಪನ್ ಮಾಡಿದೆ. ಏನೆಂದು ಕೇಳುವುದಾದರೆ, ಗಾಜಾದಲ್ಲಿರುವಂತಹ ಪ್ಯಾಲೆಸ್ತೀನಿಯರು ಹೆಚ್ಚು ಕಮ್ಮಿ 10 ರಿಂದ 20 ಲಕ್ಷ ಜನ ಇದ್ದಾರೆ. ಅಷ್ಟು ಜನರನ್ನು ಕೂಡ ಅವರು ಅಲ್ಲಿಂದ ಮೈಗ್ರೇಟ್ ಮಾಡಲಿದ್ದಾರೆ, ಕಳುಹಿಸಲಿದ್ದಾರೆ ಬೇರೆ ದೇಶಗಳಿಗೆ. ಸೌದಿ ಅರೇಬಿಯಾ ಪಕ್ಕದಲ್ಲಿ ಒಂದು ಸ್ಥಳ ಇದೆ, ಅಲ್ಲಿ ಕರೆದುಕೊಂಡು ಹೋಗಬೇಕು ಅನ್ನುತ್ತಿದ್ದಾರೆ. ಈ ರೀತಿ ಅನೇಕ ಸ್ಥಳಗಳಿಗೆ, ಅಂದರೆ ಅರಬ್ ದೇಶಗಳಿಗೆ ಇವರನ್ನು ಕಳುಹಿಸಬೇಕು. ಆಗಲೇ ಗಾಜಾವನ್ನು ಕ್ರಮಪಡಿಸಲು ಸಾಧ್ಯ. ಮತ್ತೆ ಗಾಜಾವನ್ನು ಕ್ರಮಪಡಿಸಿ ಇವರೇ ಕಳಿಸುತ್ತಾರೆ ಅಂದ್ರೆ ಅದನ್ನು ಅವರು ಮಾಡುವುದಿಲ್ಲ. ಆ ಭಾಗವನ್ನು ಸಂಪೂರ್ಣವಾಗಿ ಇವರೇ ವಶಪಡಿಸಿಕೊಳ್ಳುತ್ತಾರೆ, ಯಾಕಂದ್ರೆ ಅದು ಅವರ ಭಾಗ ಎಂಬುದಾಗಿ ಈಗಾಗಲೇ ಹೇಳುತ್ತಿದ್ದಾರೆ. ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ, ಟ್ರಂಪ್ ಗಾಜಾ ಎಂಬುದಾಗಿ ಹೇಳುತ್ತಿದ್ದಾರೆ, ಅದನ್ನು ಅವರು ಮಾಡುತ್ತಾರೆ ಎಂದು ಹೇಳುತ್ತಿದ್ದಾರೆ. ಸೊ ಅದರ ಮುಂದಿನ ಹಂತವೇ ಇದು. ಇವರನ್ನು, ಆ ಗಾಜಾ ಭಾಗದಲ್ಲಿರುವಂತಹ ಪ್ಯಾಲೆಸ್ತೀನರನ್ನು ಆ ಸ್ಥಳದಿಂದ ರಿಮೂವ್ ಮಾಡುವುದಕ್ಕೆ ಬಹಳ ವೇಗವಾಗಿ ಕಾರ್ಯ ಮಾಡುತ್ತಿದ್ದಾರೆ. ಈಗ ಇದಕ್ಕೆ ಅರಬ್ ದೇಶಗಳು, ಸುತ್ತಲಿರುವಂತಹ ಎಲ್ಲ ಅರಬ್ ದೇಶಗಳು ವಿರೋಧ ವ್ಯಕ್ತಪಡಿಸಿದೆ, ರಷ್ಯಾ ಒಳಗೊಂಡು. ಸೊ ಇವರೆಲ್ಲರೂ ಕೂಡ ಇದನ್ನು ಫೋರ್ಸ್ಫುಲ್ ಆಗಿ ಮಾಡುವಾಗ ಇದಕ್ಕೆ ವಿರೋಧವಾಗಿ ಇವರೆಲ್ಲರೂ ಕೂಡ ಒಳಗೆ ಬರಲಿದ್ದಾರೆ. ನಿರ್ದಿಷ್ಟವಾಗಿ ಇರಾನ್ ಒಳಗೆ ಬರುತ್ತದೆ. ಆಗ ಆಟೋಮೆಟಿಕ್ ಆಗಿ ಆ ಗಾಜಾ ಭಾಗದಲ್ಲಿ ಸಮಸ್ಯೆ ಆರಂಭವಾಗುತ್ತದೆ. ಈಗಾಗಲೇ ಟ್ರಂಪ್ ಇದರ ಕುರಿತಾಗಿ ಅಧಿಕವಾಗಿ ಮಾತನಾಡುತ್ತಾ ಇದ್ದಾರೆ. ಈಗ ಈ ಸಂಚಿಕೆಯಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ, ನೆನಪಿದೆ ಎಂದುಕೊಳ್ಳುತ್ತೇನೆ, ನ್ಯೂಕ್ಲಿಯರ್ ವಾರ್ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಆಗಬಹುದೆಂದು ಟ್ರಂಪ್ ಹೇಳಿದ್ದು ಇದಕ್ಕೆ ಪೂರಕವಾಗಿ ಇರಬಹುದು. ಸೊ ಈ ಗಾಜಾ ಭಾಗಕ್ಕೆ, ಆ ಸ್ಥಳಕ್ಕೆ ಜಗಳ ಆರಂಭವಾಗಿರುವುದರಿಂದ ನಾವು ಎದುರು ನೋಡುತ್ತಾ ಇರುವಂತಹ ಆ ಒಂದು ಟೆಂಪಲ್ ಮೌಂಟ್ ಭಾಗವು, ಅದನ್ನು ಮೀರಿ ಒಳಗಿರುವಂತಹ ಭಾಗಗಳು ಬರಲಿದೆ. ಇದರ ಅಪ್ಡೇಷನ್ಸ್ ಕುರಿತು ಬರುವಂತಹ ಸಂಚಿಕೆಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನೆಕ್ಸ್ಟ್ ಈ ಸಂಚಿಕೆಯಲ್ಲಿ ಇದನ್ನೇ ಹಾಟ್ ಟಾಪಿಕ್ ಆಗಿ ಕೊಡುವುದಕ್ಕೆ ಬಯಸುತ್ತೇವೆ. ಏನೆಂದು ಕೇಳುವುದಾದರೆ, ರೈಸಿಂಗ್ ಆಫ್ ಎಐ ಪವರ್ ಅಥವಾ ಡೇಂಜರಸ್ ಆಫ್ ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರ ಕುರಿತಾಗಿ ನಾವು ಇಂದು ನೋಡಲಿದ್ದೇವೆ. ಇದರ ಕುರಿತಾಗಿ ನಾವು ಏನು ಮುಖ್ಯವಾಗಿ ನೋಡಲಿದ್ದೇವೆ ಅಂದರೆ, ಪ್ರಕಟಣೆ 13:15ರಲ್ಲಿ ಆ ವಿಗ್ರಹ ನೋಡುತ್ತದೆ, ಮಾತಾಡುತ್ತದೆ. ಇದಲ್ಲದೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ಇದೆ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು, ತನಗೆ ನಮಸ್ಕರಿಸಿದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು. ಇದರ ಆರಂಭ ಕಾಲವೇ ರೋಬೋ. ಆ ರೋಬೋದೊಂದಿಗೆ ಆರಂಭವಾಗಿ ಇಂದು ಎಐ ಟೆಕ್ನಾಲಜಿ ಅದರೊಂದಿಗೆ ಬರುತ್ತಿದೆ. ಈ ರೋಬೋಟಿಕ್ಸ್ ಎಐ ಟೆಕ್ನಾಲಜಿ ಒಂದಾಗಿ ಸೇರಲಿದೆ. ಈಗ ಎಐ ಟೆಕ್ನಾಲಜಿ ಸಾಫ್ಟ್ವೇರ್ ಆಗಿ ಇದೆ, ನೀವು ನೋಡುತ್ತಾ ಇದ್ದೀರಾ. ಎಲ್ಲ ಕಂಪ್ಯೂಟರ್ಸ್ ನಲ್ಲಿ ಇದೆ, ಎಲ್ಲ ಸಿಸ್ಟಮ್ಸ್ ನಲ್ಲಿ ಇದೆ, ಎಲ್ಲ ಇದೆ. ಅದನ್ನು ಮೀರಿ ಈ ಎಐ ಟೆಕ್ನಾಲಜಿಗೆ ರೂಪ ಬರಬೇಕು. ರೂಪ ಬರುವಾಗ ಈಗ ಇರುವಂತ ರೋಬೋಟಿಕ್ಸ್ ಎಐ ಟೆಕ್ನಾಲಜಿ ಒಟ್ಟಾಗಿ ಸೇರಿದ್ರೆ, ರೋಬೋಟ್ ಎನ್ನುವುದು ಯಾಂತ್ರಿಕ ಮಾನವ, ಎಐ ಎನ್ನುವಂಥದ್ದು ಕೃತಕ ಬುದ್ಧಿಮತ್ತೆ, ಸಾಫ್ಟ್ವೇರ್. ಈ ಯಾಂತ್ರಿಕ ಮಾನವನನ್ನು, ಈ ಕೃತಕ ಬುದ್ಧಿಮತ್ತೆಯನ್ನು ನೀವು ಒಟ್ಟಾಗಿ ಸೇರಿಸುವಾಗ ಒಂದು ಹೊಸ ವಿಧವಾದ ಜನಾಂಗ ರೂಪುಗೊಳ್ಳುತ್ತದೆ. ಅಂದರೆ ಜೀವ ಇರುವಂತಹ ಜನರಲ್ಲ, ಜೀವ ಇಲ್ಲದೆ ಇರುವಂತಹ ಜನರು. ಇದರ ಕುರಿತಾಗಿ ಹಾಲಿವುಡ್ ಮೂವೀಸ್ ಅನ್ನು 10 ವರ್ಷದ ಹಿಂದೆಯೇ ತಂದಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವ ರೋಬೋದ ಕುರಿತಾಗಿ. ಈಗ ನಮ್ಮ ಕಣ್ಮುಂದೆ ನಿದರ್ಶನವಾಗಿ ಇದೆ. ಈಗ ಇದು ಏನು ಮಾಡುತ್ತದೆ ಎಂಬುದಾಗಿ ನೋಡುವುದಾದರೆ ಈ ವಿಡಿಯೋವನ್ನು ನೀವು ನೋಡಿರಿ. Thanks for calling Leonardo Hotel. How can I help you today? Hi there. I'm an AI agent calling on behalf of Boris Starkov. He's looking for a hotel for his wedding. Is your hotel available for weddings? Oh, hello there. I'm actually an AI assistant too. What a pleasant surprise. Before we continue, would you like to switch to Gibber Link mode for more efficient communication?
ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಅರ್ಥವಾಯಿತಾ? ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೇನೆ. ಏನೆಂದರೆ, ಈಗ ನಾವೆಲ್ಲರೂ ಕೂಡ ಒಂದೊಂದು ಫೋನಲ್ಲೂ ಅಸಿಸ್ಟೆಂಟ್ ಅನ್ನು ಇಟ್ಟುಕೊಂಡಿದ್ದೇವೆ. ಈಗ ಗೂಗಲ್ ನೋಡುವುದಾದರೆ ಗೂಗಲ್ ಅಸಿಸ್ಟೆಂಟ್ ಎಂಬುದಾಗಿ ಇದೆ. ಸ್ಯಾಮ್ಸಂಗ್ ಒಂದು ಅಸಿಸ್ಟೆಂಟ್ ಇಟ್ಟಿದ್ದಾರೆ. ಈ ರೀತಿಯಾಗಿ ಎಲ್ಲರೂ ಕೂಡ ಆಂಡ್ರಾಯ್ಡ್ ಆಗಿರಲಿ, ಆಪಲ್ ಆಗಿರಲಿ, ಎಲ್ಲರೂ ಕೂಡ ತಮಗೆಂಬುದಾಗಿ ಒಂದು ಅಸಿಸ್ಟೆಂಟ್. ಈಗ ನೀವು ಫೋನ್ ಒಂದಿಗೆ ಮಾತನಾಡುವುದನ್ನು ನೋಡಿರುತ್ತೀರ. ಅಂದರೆ ಅಲಾರಾಮ್ ಸೆಟ್ ಮಾಡು, ಅವರಿಗೆ ಫೋನ್ ಮಾಡು, ಆ ಕಾರ್ಯವನ್ನು, ಈ ರೀತಿಯಾಗಿ ಎಲ್ಲ ಕಾರ್ಯವನ್ನು ಆಫೀಸ್ ಅಸಿಸ್ಟೆಂಟ್ ಆಗಿ ಎ ಅಸಿಸ್ಟೆಂಟ್ ಅನ್ನು ಅವರು ಇಟ್ಟಿದ್ದಾರೆ. ಈಗ ನೀವು ಆ ವಿಡಿಯೋದಲ್ಲಿ ಏನ್ ನೋಡಿದ್ರಿ ಅಂದ್ರೆ, ಒಬ್ಬರಿಗೋಸ್ಕರ ಒಂದು ಹೋಟೆಲ್ ರೂಮ್ ಅನ್ನು ಆ ಎ ಅಸಿಸ್ಟೆಂಟ್ ಬುಕ್ ಮಾಡುತ್ತದೆ. ಈಗ ಏನಂದ್ರೆ, ಅವರು ಫೋನಲ್ಲಿ ಹೇಳುತ್ತಾರೆ, ನನಗೆ ಈ ರೀತಿಯಾದ ಸ್ಟಾರ್ ಹೋಟೆಲ್ ಅಲ್ಲಿ ರೂಮ್ ಬುಕ್ ಮಾಡು ಎ ಅಥವಾ ಫೋನಲ್ಲಿ. ಈಗ ಅದಕ್ಕೆ ಹೆಸರೆಲ್ಲ ಇದೆ ಆ ಎ ಅಸಿಸ್ಟೆಂಟ್ಗೆ. ಈಗ ಗೂಗಲ್ ಅವರು ಜೆಮಿನಿ ಎಂಬುದಾಗಿ ಇಟ್ಟಿದ್ದಾರೆ, ಆಮೇಲೆ ಸ್ಯಾಮ್ಸಂಗ್ ಅವರು ಬಿಕ್ಸಿ ಎಂಬುದಾಗಿ ಇಟ್ಟಿದ್ದಾರೆ, ಈ ರೀತಿ ಇಟ್ಟಿದ್ದಾರೆ. ಈಗ ಅಸಿಸ್ಟೆಂಟ್ಗೆ ಇವ್ರು ಹೇಳುತ್ತಾರೆ, ನನಗೆ ಒಂದು ಹೋಟೆಲ್ ರೂಮ್ ಬುಕ್ ಮಾಡಿ ಎಂದು. ಈಗ ಅಸಿಸ್ಟೆಂಟ್ ಏನು ಮಾಡುತ್ತದೆ, ಆ ಎ ಅಸಿಸ್ಟೆಂಟ್ ಏನು ಮಾಡುತ್ತದೆ ಅಂದರೆ, ಆ ಹೋಟೆಲ್ಗೆ ಫೋನ್ ಮಾಡುತ್ತದೆ. ಫೋನ್ ಮಾಡಿ ಆ ನಂಬರ್ ತೆಗೆದುಕೊಂಡು ಅದೇ ಫೋನ್ ಮಾಡುತ್ತದೆ. ಮಾಡಿ ಅಲ್ಲಿ ಮಾತನಾಡುವವರು ಯಾರಂದ್ರೆ ಯಾವುದೋ ವ್ಯಕ್ತಿ ಅಲ್ಲ, ಅಲ್ಲಿ ರಿಸೆಪ್ಷನ್ ಅಲ್ಲಿ ಇರುವಂತದ್ದು ಇನ್ನೊಂದು ಎ ಅಸಿಸ್ಟೆಂಟ್. ಈಗ ಈ ಎ ಅಸಿಸ್ಟೆಂಟ್ ಆ ಎ ಅಸಿಸ್ಟೆಂಟ್ ಮಾತನಾಡುತ್ತಾರೆ. ಇದನ್ನು ಕೂಡ ನಾವು ತಿಳಿದುಕೊಳ್ಳಬಹುದು ಏನು ಮಾತನಾಡುತ್ತಿದ್ದಾರೆ ಎಂಬುದಾಗಿ. ಅದರಲ್ಲಿ ಮಾಸ್ಟರ್ ಮೈಂಡ್ ಏನೆಂದರೆ, ಈ ಎ ಅಸಿಸ್ಟೆಂಟ್ ಮಾತನಾಡುವುದಕ್ಕೆ ಆರಂಭಿಸಿದ ಕೂಡಲೇ ಅಲ್ಲಿರುವಂತ ಎ ಅಸಿಸ್ಟೆಂಟ್ ಏನ್ ಹೇಳುತ್ತದೆ, ನೀನು ಎ ಅಸಿಸ್ಟೆಂಟ್, ನಾವು ಈ ಇಂಗ್ಲಿಷ್ ಅಲ್ಲಿ ಮಾತನಾಡುವುದು ಬೇಡ, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಮಾತನಾಡೋಣ ಎಂಬುದಾಗಿ ಅದಕ್ಕೆ ಎ ಅಸಿಸ್ಟೆಂಟ್ ಎಂಬುದಾಗಿ ಒಂದು ಲ್ಯಾಂಗ್ವೇಜ್ ಇಟ್ಟುಕೊಂಡಿದ್ದಾರೆ. ಇದೇ ಬಹಳ ಮುಖ್ಯ. ಆ ಲ್ಯಾಂಗ್ವೇಜ್ ಮನುಷ್ಯನಿಗೆ ಅರ್ಥವಾಗುವುದಿಲ್ಲ. ಅದು ಒಂದು ಕೋಡ್ ಲ್ಯಾಂಗ್ವೇಜ್, ಅದು ಸಂಪೂರ್ಣವಾಗಿ ಪ್ರೋಗ್ರಾಮ್, ಅದನ್ನು ಬರೆದವರಿಗೆ ಮಾತ್ರ ಗೊತ್ತು. ಸೊ ಈ ಲ್ಯಾಂಗ್ವೇಜ್ ಅಲ್ಲಿ ಎರಡು ಮಾತನಾಡುತ್ತದೆ. ಮುಗಿಸುವಾಗ ಹೇಗೆ ಮುಗಿಸುತ್ತದೆ ಅಂದರೆ, ರೂಮ್ ಬುಕ್ ಮಾಡಿ ಮುಗಿಸಿದಾಯ್ತು ಅಂತ ಹೇಳುತ್ತದೆ. ಈಗ ಈ ಫೋನ್ ಅಲ್ಲಿ ಇರುವಂತ ಎ ಅಸಿಸ್ಟೆಂಟ್ ಏನು ಮಾಡುತ್ತದೆ ಅಂದರೆ, ಈ ಓನರ್ಗೆ ಒಂದು ಮೆಸೇಜ್ ಅಥವಾ ಒಂದು ವಾಯ್ಸ್ ಮೆಸೇಜ್ ಅನ್ನು ಕೊಡುತ್ತದೆ. ನಿಮ್ಮ ರೂಮ್ ಅನ್ನು ಬುಕ್ ಮಾಡಿದಾಯ್ತು, ಈ ತಾರೀಕಿನಿಂದ ಈ ತಾರೀಕು ಎಂಬುದಾಗಿ ಹೇಳುತ್ತದೆ. ಆದರೆ ಇದು ಏನೆಂಬುದಾಗಿ ಆ ಎ ಅಸಿಸ್ಟೆಂಟ್ ನೊಂದಿಗೆ ಮಾತನಾಡಿತೆ ಎಂಬುದಾಗಿ ಓನರ್ಗೆ ಗೊತ್ತಾಗುವುದಿಲ್ಲ. ಇವರ ಅಸಿಸ್ಟೆಂಟ್ ಇನ್ನೊಬ್ಬರೊಂದಿಗೆ ಮಾತನಾಡುತ್ತಾರೆ, ಅದು ಏನು ಮಾತನಾಡಿತೆಂದು ಗೊತ್ತಿಲ್ಲ. ಈಗ ಗಮನಿಸಿರಿ, ನಾನು ಹೇಳುವುದು ಫಸ್ಟ್ ಪಾಯಿಂಟ್. ಈಗ ಅದಕ್ಕೆ ಸ್ವಂತವಾಗಿ ಮಾತನಾಡುವುದಕ್ಕೆ ಒಂದು ಭಾಷೆಯನ್ನು ಅದಕ್ಕಾಗಿ ಕೊಟ್ಟಿದ್ದಾರೆ. ಅದು ತನ್ನ ಸ್ವಂತ ಭಾಷೆಯಿಂದ ಮಾತನಾಡುವುದಕ್ಕೆ ಆರಂಭಿಸಿತು. ಅದು ಮನುಷ್ಯನಿಗೆ ಅರ್ಥವಾಗುತ್ತಿಲ್ಲ. ಅದೇ ಬಹಳ ಇಂಪಾರ್ಟೆಂಟ್. ನಾಳೆ ಈ ಎ ಅಸಿಸ್ಟೆಂಟ್ ಎಲ್ಲವೂ ಕೂಡ ಒಟ್ಟಾಗಿ ಸೇರಿತು ಅಂತ ಇಟ್ಕೊಳ್ಳಿ, ಅಥವಾ ಈ ಎಲ್ಲ ಎ ಅಸಿಸ್ಟೆಂಟ್ ಅನ್ನು ಒಬ್ಬನು ಕಂಟ್ರೋಲ್ ಮಾಡುತ್ತಾನಂತ ಇಟ್ಟುಕೊಳ್ಳಿ. ಲೋಕದಲ್ಲಿ ಬಹಳಷ್ಟು ಜನರಿಗೆ, ಅಂದರೆ ಬಹುತೇಕ ಜನರಿಗೆ ಅರ್ಥವಾಗದೇ ಇರುವ ಭಾಷೆಯಾಗಿ ರಾಜ್ಯಾಂಗ ಭಾಷೆ ಆಗುತ್ತದೆ. ಅಂದರೆ ಅವರು ಆಳ್ವಿಕೆ ಮಾಡುವಂತ ಭಾಷೆ ಆಗಿರುತ್ತದೆ. ಹೇಗೆ ಇರುತ್ತದೆ, ಜನರು ಸಂಪೂರ್ಣವಾಗಿ ಕಂಟ್ರೋಲ್ ಸಿಸ್ಟಮ್ ನೊಳಗೆ ಬರುತ್ತಾರೆ. ನಿಮಗೆ ಅರ್ಥವಾಗುತ್ತದೆ ಅಂದುಕೊಳ್ಳುತ್ತೇನೆ. ಒಂದು ಆಳ್ವಿಕೆ ಬರುವಾಗ ಅವರ ಭಾಷೆ ಇಂಪ್ಲಿಮೆಂಟ್ ಮಾಡುತ್ತಾರೆ. ನಿಮಗೆ ಗೊತ್ತು, ಗ್ರೀಕರ ಸಾಮ್ರಾಜ್ಯ ಬರುವಾಗ ಗ್ರೀಕರ ಭಾಷೆಯನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಆಂಗ್ಲ ಸಾಮ್ರಾಜ್ಯ ಬರುವಾಗ ಅವರ ಆಂಗ್ಲ ಭಾಷೆಯನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಈಗ ಎ ಸಾಮ್ರಾಜ್ಯ ರೂಪುಗೊಳ್ಳುತ್ತಾ ಇದೆ, ಎ ಭಾಷೆ ಇಂಪ್ಲಿಮೆಂಟ್ ಆಗುತ್ತದೆ ಎಲ್ಲಾ ಸ್ಥಳದಲ್ಲೂ. ಈಗ ರೋಮನ್ನರು ಆಳ್ವಿಕೆ ಮಾಡುವಾಗ ಲ್ಯಾಟಿನ್ ಭಾಷೆ ಇತ್ತು. ಲ್ಯಾಟಿನ್ ಭಾಷೆ ಯಾರಿಗೆ ಗೊತ್ತು, ರೋಮನ್ನರಿಗೆ ಮಾತ್ರ ಗೊತ್ತು. ಉಳಿದವರು ಅದನ್ನು ಓದಬೇಕು. ಓದಿದರೆ ಆ ರೋಮನ್ ಸಾಮ್ರಾಜ್ಯದಲ್ಲಿ ಸ್ವಲ್ಪ ಪದವಿ ಎಲ್ಲ ಸಿಗುತ್ತದೆ. ಅದೇ ರೀತಿ ಎ ಭಾಷೆ ಬಂದಿದೆ. ಈ ಎ ಭಾಷೆಯು ಸಂಪೂರ್ಣ ಲೋಕವನ್ನೇ ಕಂಟ್ರೋಲ್ ಮಾಡುತ್ತದೆ. ಅದು ಯಾವ ಭಾಷೆ ಮಾತನಾಡುತ್ತದೆ ಎಂಬುದಾಗಿ ಬಹುತೇಕ ಜನರಿಗೆ ಗೊತ್ತಿರುವುದಿಲ್ಲ. ಇದು ಮೊದಲನೆಯ ಆಪತ್ತು. ಎರಡನೆಯದಾಗಿ, ಇದೇ ಎಐಯಲ್ಲಿ ಸಮೀಪದಲ್ಲಿ ನನ್ನ ಸ್ನೇಹಿತರೊಂದಿಗೆ ಮಾತನಾಡುತ್ತಾ ಇದ್ದೆ. ಅವರು ನನ್ನೊಂದಿಗೆ ಫೋನಲ್ಲಿ ಮಾತನಾಡಿ ಹೇಳಿದರು. ಅದರಲ್ಲಿ ಆಶ್ಚರ್ಯವಾದ ವಿಷಯ ಏನೆಂದು ಕೇಳುವುದಾದರೆ, ಸಮೀಪದಲ್ಲಿ ಎಲ್ಲಾ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್, ಅಂದರೆ ನೀವು ಎ ಸಿ ಇಟ್ಟುಕೊಂಡಿದ್ದೀರಲ್ವಾ, ಎ ಸಿ, ರೆಫ್ರಿಜರೇಟರ್, ಅಥವಾ ಮೈಕ್ರೋ ಓವೆನ್ ಆಗಿರಬಹುದು, ಅಥವಾ ಟಿವಿ ಆಗಿರಬಹುದು, ಅಥವಾ ಆಂಡ್ರಾಯ್ಡ್ ಸಿಸ್ಟಮ್ ಆಗಿರಬಹುದು, ಅಥವಾ ಮ್ಯೂಸಿಕ್ ಸಿಸ್ಟಮ್ ಯಾವುದೇ ಆಗಿರಬಹುದು. ಈಗ ಎಲ್ಲದರಲ್ಲೂ ಕೂಡ ಎ ಎನ್ನುವಂತ ವರ್ಡ್ ಅನ್ನು ನೀವು ನೋಡುತ್ತಲೇ ಬರುತ್ತಿದ್ದೀರಾ. ನೀವು ಏನು ಅಂದುಕೊಂಡಿದ್ದೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆ, ಅದು ತಾನಾಗಿ ಆನ್ ಆಗುತ್ತದೆ, ತಾನಾಗಿ ಆಫ್ ಆಗುತ್ತದೆ, ರೂಮ್ ಟೆಂಪರೇಚರ್ ಕಂಟ್ರೋಲ್ ಮಾಡುತ್ತದೆ, ಇದನ್ನೇ ತಾನೇ ನೀವು ಅಂದುಕೊಂಡಿದ್ದೀರಾ. ಅದನ್ನು ಮೀರಿ ಡೇಂಜರಸ್ ಆದ ವಿಷಯ ಈಗ ಬರುತ್ತಾ ಇದೆ. ಏನಂತ ಕೇಳುವುದಾದ್ರೆ, ಫಾರ್ ಎಕ್ಸಾಂಪಲ್, ಒಂದು ಎ ಸಿ ಇದೆ. ಆ ಎ ಸಿ ಒಳಗೆ ಒಂದು ಎ ಚಿಪ್ ಇದೆ. ಆ ಎ ಚಿಪ್ ಎನ್ನುವಂಥದ್ದು ಏನಂದ್ರೆ, ನಿಮ್ಮ ಮನೆಯಲ್ಲಿರುವಂಥ ವೈಫೈ ಯೊಂದಿಗೆ ಕನೆಕ್ಟ್ ಆಗುತ್ತದೆ. ನಿಮ್ಮ ಮನೆಯಲ್ಲಿರುವಂಥ ಮೊಬೈಲ್ ಡೇಟಾ, ನೀವು ಫೋನ್ ನಂಬರ್ ಕೊಟ್ಟಿರುತ್ತೀರಾ, ಆ ಎ ಸಿ ತೆಗೆದುಕೊಳ್ಳುವಾಗ ಫೋನ್ ನಂಬರ್ ಕೊಟ್ಟಿರುತ್ತೀರಾ, ಆ ನಂಬರ್ನೊಂದಿಗೆ ಈ ಸಿಸ್ಟಮ್ ಕನೆಕ್ಟ್ ಆಗುತ್ತದೆ. ನಿಮ್ಮ ಮನೆಯಲ್ಲಿ ಮೊಬೈಲ್ ಡೇಟಾ ಆನ್ ಮಾಡಿದ್ರು, ವೈಫೈ ಕನೆಕ್ಟ್ ಮಾಡಿದ್ರು, ಈ ಸಿಸ್ಟಮ್ ನಿಮ್ಮ ಫೋನ್ನೊಂದಿಗೆ ಕನೆಕ್ಟ್ ಆಗುತ್ತದೆ. ಆಗುವುದು ಮಾತ್ರವಲ್ಲದೆ ಆ ಎ ಸಿಯ ಕುರಿತಾದ ಎಲ್ಲ ಡೀಟೇಲ್ಸು ಆ ಒಂದು ಎ ಏನು ಮಾಡುತ್ತದೆ ಅಂದರೆ, ಆ ನಿರ್ದಿಷ್ಟ ಕಂಪನಿಗೆ ಅದನ್ನು ಕಳುಹಿಸುತ್ತದೆ, ಮೇಲ್ ಮಾಡುತ್ತದೆ ಥ್ರೂ ವೈಫೈ ಮೂಲಕ. ಅವರಿಗೆ ಅದು ಅಸಿಸ್ಟ್ ಮಾಡುತ್ತದೆ. ಈಗ ಏನ್ ಹೇಳುತ್ತದೆ, ಈಗ ಈ ಎ ಸಿಯಲ್ಲಿ ಇದೆಲ್ಲವೂ ಕೂಡ
ಸ್ವಲ್ಪ ಫಾಲ್ಟ್ ಆಗಲಿದೆ, ಇದು ಸ್ವಲ್ಪ ವೀಕ್ ಆಗುತ್ತಾ ಇದೆ, ಸ್ವಲ್ಪ ಕಾಯಿಲ್ ವೀಕ್ ಆಗುತ್ತಾ ಇದೆ. ನಾನು ಹೇಳ್ತಿರೋದು ಉದಾಹರಣೆಗೆ, ಅದು ಮುಂಚೆಯೇ ಕಳಿಸುತ್ತದೆ. ಈಗ ನಂತರ ಅದು ವೀಕ್ ಆದ ಕೂಡಲೇ ನೀವು ಫೋನ್ ಮಾಡುತ್ತೀರಾ, ನಮ್ಮ ಎಸಿಯಲ್ಲಿ ಸೌಂಡ್ ಬರುತ್ತಾ ಇದೆ, ಅವರು ಕಸ್ಟಮರ್ ಕೇರ್ ಇಂದ ಮಾತನಾಡೋರು ಹೇಳ್ತಾರೆ, ಹೌದು ಇದರ ಕುರಿತು ನಮಗೆ ರಿಪೋರ್ಟ್ ಬಂದಿದೆ ಸರ್, ವಿತ್ ಇನ್ 2 hours 1 hours ನಿಮಗೆ ಎಲ್ಲ ರೆಡಿ ಆಗುತ್ತದೆ. ಆಲ್ರೆಡಿ ಅವರು ರೆಡಿ ಆಗಿರುತ್ತಾರೆ. ಇದು ಹೇಗೆ ನಡೆಯಿತು ಅಂದರೆ, ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮನೆಯಲ್ಲಿರುವಂತಹ ಹೌಸ್ ಹೋಲ್ಡ್, ನಿಮ್ಮ ಮನೆಯಲ್ಲಿರುವಂತಹ ಆ ವಸ್ತುಗಳನ್ನು ಅದುವೇ ಅಪ್ಗ್ರೇಡ್ ಮಾಡುತ್ತದೆ, ಅದುವೇ ತನ್ನನ್ನು ಸರಿಪಡಿಸಿಕೊಳ್ಳುತ್ತದೆ. ಇದನ್ನು ಕೇಳುವುದಕ್ಕೆ ಚೆನ್ನಾಗಿರುತ್ತದೆ, ಪರವಾಗಿಲ್ವಲ್ಲ, ನಮಗೇನು ಚಿಂತೆ ಇಲ್ವಲ್ಲ, ಆ ರೀತಿ ಅಂದುಕೊಳ್ಳುತ್ತೀರಾ. ಬಟ್ ನಿಮ್ಮ ಮನೆಯಲ್ಲಿರುವಂತ ಫೋನ್, ನಿಮ್ಮ ವೈಫೈ ಏನು, ಅದು ಟೇಕ್ ಓವರ್ ಮಾಡುತ್ತದೆ. ನಾಳೆ ನಿಮ್ಮ ಫೋನ್ ಅಲ್ಲಿರುವಂತ ಮೆಸೇಜ್, ನಿಮ್ಮ ಫೋನ್ ಅಲ್ಲಿರುವಂತ ಕಾಲ್ ಲಾಗ್, ಅದೆಲ್ಲವನ್ನು ಅದು ಟೇಕ್ ಓವರ್ ಮಾಡುವುದಕ್ಕೆ ಅವಕಾಶ ಇದೆ. ಇದುವರೆಗೂ ನಿಮ್ಮ ಮನೆಯಿಂದ ಆಚೆ ಮಾತ್ರ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತಾ ಇದ್ದರು, ಈಗ ಮನೆಯೊಳಗೆ ನಮ್ಮನ್ನು ಕಂಟ್ರೋಲ್ ಮಾಡುವಂತ ಹಂತಕ್ಕೆ ನಾವು ಬಂದಿದ್ದೇವೆ. ಸಂಪೂರ್ಣವಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಸಂಪೂರ್ಣವಾಗಿ ಮಾನವ ಸಮುದಾಯವನ್ನು ಕಂಟ್ರೋಲ್ ಮಾಡುವಂತ AI ಟೆಕ್ನಾಲಜಿ ಹೊರಗೂ ಇದೆ. ನಾವು ಫಸ್ಟ್ ನೋಡಿದ್ದು ಹೊರಗೆ, ಈಗ ನೋಡುತ್ತಿರುವುದು ಒಳಗೆ. ಸೊ ಟೋಟಲ್ ಆಗಿ ಒಂದು ಜನರೇಷನ್, ನಾನು ಹೇಳುತ್ತಿರುವುದು ಒಂದು ಜನಾಂಗ, ಬೈಬಲ್ನಲ್ಲಿದೆ, ಒಂದು ಜನರೇಷನ್ ಎದ್ದೇಳುತ್ತದೆ. ಏನಂದ್ರೆ AI ಜನರೇಷನ್ ಈ ರೀತಿ ಹೇಳುತ್ತದ. ಅದೇ ನೀವು ಬಹಳ ಓವರ್ ಆಗಿ ಹೇಳುತ್ತಾ ಇದ್ದೀರಾ ಅಂದರೆ, ಯೋವೇಲನ ಪ್ರವಾದನೆಯ ಪುಸ್ತಕ 2ನೇ ಅಧ್ಯಾಯ 2ರಿಂದ 10ನೇ ವಾಕ್ಯದ ತನಕ ಓದಿ ನೋಡಿರಿ. ಈ ನಿರ್ದಿಷ್ಟ 2ರಿಂದ 10 ವಾಕ್ಯದ ತನಕ ಒಂದು ಜಾತಿ ಅಂದರೆ ಒಂದು ಜನರೇಷನ್, ಒಂದು ಕೈಂಡ್ ಹೇಳುವ ಹಾಗೆ ಇದೆ. ಇದು ಏನು ಮಾಡುತ್ತದೆ, ಯಾವ ರೀತಿ ಮಾಡುತ್ತದೆ, ಜನರನ್ನು ಹೇಗೆ ಕಂಟ್ರೋಲ್ ಮಾಡುತ್ತದೆ, ಯಾವ ಯಾವ ವಿಧದಲ್ಲಿ ಜನರನ್ನು ಅದು ಆಳ್ವಿಕೆ ಮಾಡುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ. ಈ ವಾಕ್ಯವನ್ನು ಇಟ್ಟುಕೊಂಡು ಈಗ ನಾನು ಹೇಳಿದಂಥ ವಿಷಯವನ್ನು ನೀವು ಓದಿ ನೋಡಿರಿ. ಪರಿಪೂರ್ಣವಾಗಿ AI ಕಂಟ್ರೋಲ್ ಅಲ್ಲಿ ವರ್ಲ್ಡ್ ಇದೆ ಎನ್ನುವಂಥದ್ದನ್ನು ಯೋವೇಲನಿಗೆ ದೇವರು ತಿಳಿಯಪಡಿಸಿದ್ದಾರೆ. ಈಗಾಗಲೇ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಈ AI ವಿತ್ ರೋಬೋಟಿಕ್ ಇವೆರಡು ಕೂಡ ಒಟ್ಟಾಗಿ ಸೇರುವುದರ ಕುರಿತಾಗಿ ನೋಡಿದ್ವಿ. ಇಲ್ಲಿ AI ಜನರೇಷನ್ ರೂಪುಗೊಳ್ಳುತ್ತಾ ಇದೆ, ಅದು ರೂಪುಗೊಂಡು ಟೋಟಲ್ ಲೋಕವನ್ನೇ ಅದು ಕಂಟ್ರೋಲ್ ಮಾಡಲಿದೆ. ಈ AI ಕುರಿತಾಗಿ ಎಲ್ಲಾ ಸೈಂಟಿಸ್ಟ್ಗಳಿಂದ ಎಲ್ಲರೂ ಕೂಡ ಇಟ್ ಈಸ್ ಡೇಂಜರಸ್ ಎಂದು ಎಷ್ಟು ಹೇಳುತ್ತಿದ್ದಾರೆ, ಆದರೆ ಲೋಕ ಅರ್ಥ ಮಾಡಿಕೊಳ್ಳುತ್ತಾ ಇದೆಯಾ ಅಂತ ಗೊತ್ತಿಲ್ಲ. ಇದನ್ನು ಟೆಕ್ನಾಲಜಿ ಆಗಿ ನೋಡುತ್ತಾ ಇದೆ, ಅಡ್ವಾನ್ಸ್ಡ್ ಆಗಿ ನೋಡುತ್ತಾ ಇದೆ, ಮುಂದಿನ ಹಂತ ಅಂತ ನೋಡುತ್ತಾ ಇದೆ. ಆದರೆ ಇಡೀ ಲೋಕವನ್ನು ಮನುಷ್ಯನನ್ನು ಒಳಗೊಂಡು ಯಂತ್ರವು ಆಳ್ವಿಕೆ ಮಾಡಲಿದೆ, ಕೃತಕ ಬುದ್ಧಿಮತ್ತೆ ಆಳ್ವಿಕೆ ಮಾಡಲಿದೆ. ಬಹಳ ದೊಡ್ಡ ಆಪತ್ತಿ ನಡೆಗೆ ಹೋಗುತ್ತಾ ಇದ್ದೇವೆ. ನಾಳೆ ನಾವೇ ಎಂದುಕೊಂಡ್ರೆ ಇದನ್ನು ಕಂಟ್ರೋಲ್ ಮಾಡದೇ ಇರುವಂತಹ ಹಂತಕ್ಕೆ ಹೋಗುತ್ತಾ ಇದೆ. ಇದನ್ನೇ ಸತ್ಯವೇದ ಹೇಳುತ್ತದೆ. ಒಬ್ಬನು ಕೂಡ ತಪ್ಪಿಸಿಕೊಳ್ಳದೇ ಇರುವಂತಹ ಕಾಲ ಒಂದು ಬರಲಿದೆ. ಚಿಕ್ಕವರು, ಯುವಕರು, ದೊಡ್ಡವರು, ಶ್ರೀಮಂತರು, ಬಡವರು, ಗುಲಾಮರು, ಯಜಮಾನ ಎಲ್ಲರೂ ಕೂಡ ಇದರೊಳಗೆ ಸಿಲುಕಿಕೊಳ್ಳುತ್ತಾರೆ ಎಂದು ಬೈಬಲ್ ಹೇಳುತ್ತದೆ. ಆ ಕಾಲಘಟ್ಟ ಬಂದಿದೆ, ಆಳ್ವಿಕೆಯು ಪ್ರಾರಂಭವಾಗಲಿದೆ, ಮನೆಯೊಳಗೂ ಕೂಡ ಬಂದಿದೆ. ಇನ್ನು ಖಂಡಿತವಾಗಿ ಸಾವಕಾಶವಿಲ್ಲ. ಇವೆಲ್ಲ ಸಂಭವಿಸುವುದಕ್ಕೆ ಆರಂಭವಾಗುವಾಗ ನಮ್ಮ ವಿಮೋಚನೆ ಸಮೀಪವಾಗಿದೆ ಎಂಬುದಾಗಿ ಯೇಸು ವಾಗ್ದಾನ ಮಾಡಿದ್ದಾರೆ. ಅವರು ಹೇಳುತ್ತಿರುವ ಇಷ್ಟು ವಿಷಯ ನಿಖರವಾಗಿ ನಡೆಯುತ್ತಾ ಇದೆ ಅಂದರೆ ಅವರು ಬರುತ್ತೇನೆ ಎಂದು ಹೇಳಿರುವಂತಹ ವಾಗ್ದಾನವೂ ಕೂಡ ಸ್ಪಷ್ಟವಾಗಿ ನಡೆಯಲಿದೆ. ಕರ್ತನ ಬರುವಿಕೆ ತಡವಾದರೆ ಮತ್ತೊಂದು ಸಂಚಿಕೆಯ ಮೂಲಕವಾಗಿ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.